ಹಾಯ್ ಎವ್ರಿವನ್, ವೆಲ್ಕಮ್ ಟು ಸುಹಾರಿ ಗೌಡಾಸ್ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಶ್ರೀರಾಮನವಮಿ ಹಬ್ಬದ ದಿನದ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಪೂಜೆನ ಮುಗಿಸಿದ್ದೀನಿ. ಹಣ್ಣುನ ನೈವೇದ್ಯಕ್ಕೆ ಇಟ್ಟು ಪೂಜೆನ ಮಾಡಿದ್ದೀನಿ. ಪಾನಕ ಏನು ಮಾಡಿರಲಿಲ್ಲ, ನಾನು ಮಧ್ಯಾಹ್ನ ಮಾಡೋಣ ಅಂತ ಬೇಗನೆ ಪೂಜೆ ಮುಗಿಸಿದ್ರಿಂದ ಅದೆಲ್ಲ ಮಾಡೋದಕ್ಕಾಗಲಿಲ್ಲ. ಇದು ನನ್ನ ಫ್ರೆಂಡ್ ಅವ್ರ ಮನೆಯಲ್ಲಿ ಶ್ರೀರಾಮಂದು ಪೂಜೆ ಮಾಡಿದ್ದಾಗ ಕರೆದಿದ್ರು, ಆವಾಗ ತಗೊಂಡಂಥ ವಿಡಿಯೋ. ಇವತ್ತು ಹೇಗಿದ್ರು ಶ್ರೀರಾಮನವಮಿ ಅಲ್ವಾ, ನೀವೆಲ್ಲರೂ ನೋಡಲಿ ಅಂತ ನಾನು ಅದನ್ನು ನಿಮಗೆ ಆ್ಯಡ್ ಮಾಡಿದ್ದೀನಿ. ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಸಾಂಪ್ರದಾಯಿಕ ಅಡಿಗೆಯಾದ ಅಕ್ಕಿ ತರಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ. ಈ ಉಪ್ಪಿಟ್ಟಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಒಂದು ಬೌಲಷ್ಟು ಅಕ್ಕಿ ತರಿನ ತೊಗೊಂಡು ಬ್ರೌನಾಗಿ ಹುರ್ಕೊಂಡಿದ್ದೀನಿ. ನಂತರ ನಾನು ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೊಂಡು ಅದು ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ ಫ್ರೆಂಡ್, ಇದು ಅಕ್ಕಿ ತರಿ ಉಪ್ಪಿಟ್ಟು ಹೇಗಿರುತ್ತೆ ಅಂದರೆ ರವೆ ಉಪ್ಪಿಟ್ಟಿಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ನೋಡಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದಷ್ಟು ಅಕ್ಕಿ ತರಿ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬ್ರೌನ್ ಕಲರ್ ಆಗಿದೆ. ಇವಾಗ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ತಗೊಳ್ಳಿ ನೀವು. ಈ ಉಪ್ಪಿಟ್ಟಿಗೆ ಜಾಸ್ತಿ ಈರುಳ್ಳಿ ಮತ್ತು ಕರಿಬೇವು ಮತ್ತು ಚಿಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನಾನು ಅಲ್ಲಿಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ. ನೋಡಿ, ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಲ್ಲ, ಈ ಬೌಲಲ್ಲಿ ಒಂದು ಬೌಲಷ್ಟು ಅಕ್ಕಿ ತರಿನ ತೊಗೊಂಡಿದ್ದೆ. ಅದಕ್ಕೆ ನಾನು 3ರಷ್ಟು, ಅದೇ ಬೌಲಲ್ಲಿ ಮೆಜರ್ಮೆಂಟಲ್ಲಿ 3ರಷ್ಟು ನೀರನ್ನು, ನಾನು ಬಿಸಿ ನೀರನ್ನು ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ. ನೋಡಿ, ಅದನ್ನು ಹಾಕೋತಾ ಇದ್ದೀನಿ. ಬಿಸಿ ನೀರನ್ನೇ ಆ್ಯಡ್ ಮಾಡ್ಕೊಳ್ಳಿ ನೀವು. ಇದು ರವೆ ಥರ ಅಲ್ಲ, 1:2 ತೊಗೋಬೇಕಾಗುತ್ತೆ ರವೆ ಉಪ್ಪಿಟ್ಕಾದ್ರೆ. ಈ ಅಕ್ಕಿ ತರಿ ಉಪ್ಪಿಟ್ಟಿಗೆ ನೀವು 1 ಗ್ಲಾಸ್ ಎಕ್ಸ್ಟ್ರಾನೇ ತೊಗೋಬೇಕಾಗುತ್ತೆ. ಒಂದು ಬೌಲು ತೊಗೊಂಡ್ರೆ ಅದಕ್ಕೆ 3ರಷ್ಟು ನೀರನ್ನ ಹಾಕ್ಕೊಳ್ಳಿ ನೀವು. ನೋಡಿ, ನಾನು ನೆಕ್ಸ್ಟು ಟೊಮೆಟೊನೂ ಹಾಕ್ಕೊಂಡು 1-2 ನಿಮಿಷ ಬೇಯೋದಕ್ಕೆ ಇಟ್ಟಿದ್ದೆ. ಅದು ಬೆಂದ ನಂತರ ನಾನು ಅಕ್ಕಿ ತರಿ ಹುರಿದಿಟ್ಕೊಂಡಿದ್ದೆ. ನೋಡಿ, ಅದು ಕೆಂಪಗಾಗೋವರೆಗೂ ಹುರಿದಿಟ್ಕೋಬೇಕು. ಅದಾದ ನಂತರ ಅದನ್ನು ನಾನು ನೀರಲ್ಲಿ ಆ್ಯಡ್ ಮಾಡಿ 1-2 ನಿಮಿಷ ಅದನ್ನು ಬೇಯೋದಕ್ಕೆ ಇಡ್ತೀನಿ. ನೀಟಾಗಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ನೀವೇನು ಮಾಡಿ ಇದನ್ನು 2-3 ನಿಮಿಷ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿ ಅದನ್ನು ಮುಚ್ಚಿಡಿ. ನಂತರ ಇದು ರವೆ ಉಪ್ಪಿಟ್ಟಿಗಿಂತ ಸ್ವಲ್ಪ ಲೇಟ್ ಆಗುತ್ತೆ ಇದು ಬೇಯೋದಕ್ಕೆ. ನೋಡಿ, ಇವಾಗ ಸ್ವಲ್ಪ 3/4% ಬೆಂದಿದೆ. ಇದು 3/4% ಬೆಂದ ನಂತರ ಮತ್ತೆ ಅದನ್ನು ನೀಟಾಗಿ ಎಲ್ಲ ಇದು ಮಾಡಿ ಮುಚ್ಚಿ 1-2-3 ನಿಮಿಷ ಬಿಟ್ಟರೆ ನೀವು ನೋಡಿ ಟೇಸ್ಟಿಯಾಗಿರೋ ಅಂಥ ಅಕ್ಕಿ ತರಿ ಉಪ್ಪಿಟ್ಟು ರೆಡಿನೇ ಆಗೋಯ್ತು. ಇದನ್ನು ಮೊಸರು ಜೊತೆ ತಿಂತಾ ಇದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮತ್ತು ನಾನು ಇದನ್ನು ಮಧ್ಯಾಹ್ನ ಶ್ರೀರಾಮನವಮಿ ಆಗಿರೋದ್ರಿಂದ ಕೋಸಂಬರಿನ ಮಾಡ್ಕೊಂಡಿದ್ದೆ. ಕೋಸಂಬರಿ, ಪಾನಕ ಮತ್ತು ಮಜ್ಜಿಗೆನ ಮಾಡ್ಕೊಂಡಿದ್ದೆ. ಯಾಕೆಂದರೆ ಬೆಳಿಗ್ಗೆನೇ ನಾನು ತಿಂಡಿ ಮಾತ್ರ ಮಾಡಿದ್ದು. ನನ್ನ ಹಸ್ಬೆಂಡ್ ಎಲ್ಲ ಆಫೀಸ್ಗೆ ಹೋಗಿದ್ದರು. ಅದಕ್ಕೇ ಯಾರೂ ಇರಲ್ವಲ್ಲ ಅಂದ್ಬಿಟ್ಟು ಒಟ್ಟಿಗೆ ಮಧ್ಯಾಹ್ನ ಮಾಡೋಣ ಅಂತ ಪಾನಕ, ಇದು ಮಸ್ಕ್ ಮೆಲನ್ದು ಪಾನಕ, ಬೆಲ್ಲ ಎಲ್ಲ ಹಾಕಿ ಪಾನಕ ಮಾಡಿರೋದು, ಮತ್ತು ಕೋಸಂಬರಿ, ಮಜ್ಜಿಗೆ ಇಷ್ಟನ್ನು ಮಧ್ಯಾಹ್ನ ಮಾಡ್ಕೊಂಡಿದ್ದೆ ನಾನು. ಈ ಶ್ರೀರಾಮನವಮಿಗೆ ಮೇಯ್ನ್ ಅಂದರೆ ಇದೆ ಅಲ್ವಾ, ಮಜ್ಜಿಗೆ, ಪಾನಕ, ಕೋಸಂಬರಿ. ಅದನ್ನು ನಾವು ಮನೆಯಲ್ಲಾದರೂ ಸರಿ, ಇಲ್ಲ ದೇವಸ್ಥಾನಕ್ಕಾದರೂ ಹೋಗಿ ಪ್ರಸಾದ ಸೇವನೆ ಮಾಡಲಿಲ್ಲ ಅಂದರೆ ಶ್ರೀರಾಮನವಮಿ ಹಬ್ಬ ಅಂತ ಅನ್ಸೋದೇ ಇಲ್ಲ. ನೋಡಿ, ಅದನ್ನೆಲ್ಲ ನಾನು ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಫುಲ್ಲು ಕಂಪ್ಲೀಟ್ ವಿಡಿಯೋ ಮಾಡೋದಕ್ಕಾಗಲಿಲ್ಲ ನನಗೆ. ಹಾಗೆಯೇ ಸುಮ್ಮನೆ ಮಾಡಿರೋದನ್ನು ನೋಡಿ 3:12 ನಾನು ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ